ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನೀರೇಬಿದ್ರೆ ಚಾನಲ್. ಇವತ್ತು ನಾನೊಂದು ದೋಸೆ ಕತೆ ಹೇಳುವಂತ ಬಂದದ್ದು. ಸಾಧಾರಣ ನಮ್ಮ ದಕ್ಷಿಣ ಕನ್ನಡದ ಈ ಕಡೆ ಎಲ್ಲ ಈ ದೋಸೆ ಕಾಮನ್, ಎಲ್ಲರ ಮನೆ ದೇವರು ಅಂತ ಹೇಳ್ಬೋದು. ಯಾವ ದೋಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಈಗಲೇ ನಾನು ಇವತ್ತು ನೀರು ದೋಸೆ ಬಗ್ಗೆ ಒಂದು ಕಥೆಯನ್ನೇ ಹೇಳ್ಬೋದು ಅಂತ ಅನಿಸ್ತೆ, ಅಷ್ಟು ಉಂಟು. ಆದರೂ ಸ್ವಲ್ಪ ಚುಟುಕಾಗಿ ಹೇಳ್ತೇನೆ. ಹಾಗೆ ನೀರು ದೋಸೆ ವಿಶೇಷತೆ ಅಂತ ಹೇಳಿದರೆ ಮಾಡಲಿಕ್ಕೆ ತುಂಬ ಸುಲಭ, ಪಟ್ಟ ಅಂತ ಮಾಡ್ಬೋದು. ಒಂದು 2 ಗಂಟೆ ಅಕ್ಕಿಯನ್ನು ನೆನೆ ಹಾಕಿ ರುಬ್ಬಿ ಮಾಡಲಿಕ್ಕೆ ಆಗ್ತದೆ ಸುಲಭವಾಗಿ. ಮತ್ತು ಹೊಟ್ಟೆಗೆ ಯಾವುದೇ ದೋಷವಿಲ್ಲ. ನಿಮಗೆ ಏನಾದರೂ ಹೊಟ್ಟೆ ಹುಷಾರಿಲ್ಲದೆ ಇರುವಾಗ ಅಥವಾ ಜ್ವರ ಬಂದಾಗ ಏನು ಬಂದಾಗಲೂ ಪಥ್ಯ ಅಂತ ಇಲ್ಲವೇ ಇಲ್ಲ ಈ ನೀರು ದೋಸೆಗೆ. ಯಾವಾಗ ಬೇಕಾದರೂ ತಿನ್ನಲಿಕ್ಕಾಗುವಂಥ ಒಂದು ದೋಸೆ ಅಂತ ಹೇಳ್ಬೋದು. ಪ್ರಾಯದವರಿಗೂ ಮಕ್ಕಳಿಗೂ ಯಾರಿಗೂ ಕೂಡ ತುಂಬ ಸಾಫ್ಟಾಗಿ ಬರುವಂತಹ ಒಂದು ದೋಸೆ. ಆದರೆ ಅದರ ತಲೆ ಬಿಸಿ ಶುರು ಆಗೋದು ಯಾವಾಗಂತ ನಾನೀಗ ಹೇಳ್ತೇನೆ ಮುಂದೆ ವಿಡಿಯೋದಲ್ಲಿ, ಆಯಿತಾ? ನೋಡಿಕೊಂಡು ಬರೋಣ. ನಿಮಗೂ ಹೀಗೆ ಆಗ್ತದ ಅಂತ ಹೇಳಿ, ಆಯಿತಾ? ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕುವಾಗಲೂ ನಮಗೆ ಯಾವುದೇ ತಲೆ ಬಿಸಿ ಆಗುವುದಿಲ್ಲ. ನೆನೆ ಹಾಕಿದ ಅಕ್ಕಿಯನ್ನು ತೊಳೆದು ಮಿಕ್ಸಿಯಲ್ಲಿ ರುಬ್ಬುವಾಗಲೂ ನಮಗೆ ಯಾವುದೇ ಮಂಡೆ ಬಿಸಿ ಆಗುವುದಿಲ್ಲ. ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಹಾಕಿ ನಾವು ಕಾದ ಕಾವಲಿಗೆಯಲ್ಲಿ ದೋಸೆಯನ್ನು ಹುಯ್ಯುವಾಗಲೂ ಯಾವುದೇ ತಲೆ ಬಿಸಿ ಏನೂ ಆಗುವುದಿಲ್ಲ. ಎಲ್ಲರಿಗೂ ಖುಷಿ ಖುಷಿಯಾಗಿ ನೀರು ದೋಸೆಯನ್ನು ತೆಳುವಾಗಿ ಸಾಫ್ಟಾದ ದೋಸೆಯನ್ನು ಹಾಕಿ ಎಲ್ಲರಿಗೂ ಬಡಿಸುವಾಗಲೂ ನಾವು ಖುಷಿಯಿಂದಲೇ ಮಾಡ್ತಾ ಇರ್ತೇವೆ. ಅಟ್ಟಿಯಾಗಿ ದೋಸೆಯನ್ನು ಎರೆಯುವಾಗಲೂ ನಾವು ಖುಷಿಯಾಗಿ ಎರೆದು ಇಡ್ತೇವೆ ಎಲ್ಲರಿಗೂ ತಿನ್ನಲಿಕ್ಕೆ. ಹೀಗೆ ದೋಸೆಗಳನ್ನು ಮಾಡುವಾಗಲೂ ನಮಗೆ ಯಾವುದೇ ತಲೆ ಬಿಸಿ ಆಗುವುದಿಲ್ಲ. ಅದೇ ದೋಸೆ 2 ದೋಸೆ ಬದಲಾಗಿ 4 ದೋಸೆಯನ್ನು ಚಟ್ನಿ ಅಥವಾ ಬೆಲ್ಲಕಾಯಿ ಸುಲಿಯೊಂದಿಗೆ ತಿನ್ನುವಾಗಲೂ ನಮಗೆ ಯಾವುದೇ ತಲೆ ಬಿಸಿ ಆಗದೆ ರುಚಿಯಾಗಿ ನಾವು ತಿನ್ನುತ್ತೇವೆ. ಹೊಟ್ಟೆಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ 2 ಹೋಗುವಲ್ಲಿ 4 ದೋಸೆ ಕೂಡ ಹೋಗ್ತದೆ. ಆದರೆ ಮಂಡೆ ಬಿಸಿ ಆಗುವುದು ಯಾವಾಗ ಅಂತ ಹೇಳಿದರೆ ಈ ಸ್ಟವನ್ನು ನೋಡುವಾಗ. ಕಾವಲಿಗೆಯನ್ನು ತೆಗೆದ ನಂತರ ಸ್ಟವಿನ ಅವತಾರ ಈ ರೀತಿಯಾಗಿ ಕಾಣುವಾಗ ನಮಗೆ ಎಲ್ಲೆಲ್ಲದರ ಮಂಡೆ ಬಿಸಿ ಆಗ್ತದೆ. ಯಾಕೆ ಅಂತ ಹೇಳಿದರೆ ನೀರು ದೋಸೆ ಮಾಡುವಾಗ ನಾವು ಎಷ್ಟೇ ಜಾಗರೂಕತೆಯರಾಗಿ ಮಾಡಿದರೂ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಕಟ್ಟದಿರುವುದೇ ಇಲ್ಲ. ಇದನ್ನು ಕ್ಲೀನ್ ಮಾಡುವಾಗ ನಮಗೆ ಎಲ್ಲಿಲ್ಲದ ಸಿಟ್ಟು ಕೋಪ ಎಲ್ಲ ಬರ್ತದೆ. ಸಾಕು ಈ ನೀರು ದೋಸೆ ಸಹವಾಸವೇ ಸಾಕು ಅಂತ ಅನ್ನಿಸುವಷ್ಟು ಕೋಪ ತಲೆ ಬಿಸಿ ಎಲ್ಲ ಆಗ್ತದೆ ಅಲ್ವಾ? ಆದರೂ ನಾವು ಪುನಃ ಮಾಡುವ ತಪ್ಪು ಯಾವುದು ಅಂತ ಹೇಳಿದರೆ ಪುನಃ ಅಕ್ಕಿಯ ನೆನೆ ಹಾಕಿ ಮಾಡುವಂತಹ ನೀರು ದೋಸೆ ಅಲ್ವಾ? ಒಮ್ಮೊಮ್ಮೆ ಕಾಣ್ತದೆ ಇದು ಮಾಡುವುದೇ ಬೇಡ, ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳಿಕ್ಕೂ ಉಂಟು ಅಲ್ವಾ? ಇಷ್ಟೆಲ್ಲ ಮಂಡೆ ಬಿಸಿ ಮಾಡಿದ್ರು ನಾಳೆ ತಿಂಡಿಗೆ ಅಕ್ಕಿ ಹಾಕುವುದು ಯಾವುದಕ್ಕೆ ಹೇಳಿ? ಅದೇ ನೀರು ದೋಸೆಗೆ ಅಲ್ವಾ? ನಿಮ್ಮ ಮನೆಯಲ್ಲಿ ಹೀಗೆಯಾ? ಕಮೆಂಟ್ ಮಾಡಿ, ಆಯಿತಾ? ನಾನು ಕಳೆದ 23 ವರ್ಷದಿಂದ ದೋಸೆ ಮಾಡಲಿಕ್ಕೆ ಕಲಿತದ್ದು. ಈ 23 ವರ್ಷದಿಂದಲೂ ನಾನು ನೀರು ದೋಸೆ ಮಾಡುವಾಗ ನೆನೆಸಿಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಇನ್ನು ಈ ವಾರದಲ್ಲಿ ಈ ದೋಸೆ ಮಾಡಲಿಕ್ಕೆ ಇಲ್ಲ ಅಂತ ನೆನೆಸಿಕೊಳ್ಳೋದು ಮಾತ್ರ. ಆದರೆ ಕನಿಷ್ಠ ವಾರದಲ್ಲಿ 3 ದಿವಸ ಕೂಡ ನೀರು ದೋಸೆ ಮಾಡಿಯೇ ಮಾಡ್ತೇವೆ ನಾವು. ನಿಮ್ಮ ಮನೆಯಲ್ಲಿ ಎಷ್ಟು ದಿವಸ ಮಾಡ್ತೀವಿ ಅಂತ ಹೇಳಿ, ಆಯಿತಾ? ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.